ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನುಚ್ಚಿನುಂಡೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನುಚ್ಚಿನುಂಡೆ ನಮ್ಮ ಕರ್ನಾಟಕ ಸ್ಪೆಷಲ್ ಅಡುಗೆ. ಎಲ್ಲ ಬೇಳೆಗಳಿಂದ ಮಾಡಿರೋದ್ರಿಂದ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಇದರಲ್ಲಿ. ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಇದು ತುಂಬಾ ಒಳ್ಳೆಯದು. ನೀವು ಬೇಕಾಗಿದ್ದರೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಸಹ ತಿನ್ಬೋದು. ಇದು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಹಬೆನಲ್ಲಿ ಬೆಂದಿರೋದಿದು. ಸೊ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಧಾರಾಳವಾಗಿ ತಿನ್ನಬಹುದು. ತುಂಬ ಸುಲಭ ಸಹ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ಸೊ ಮತ್ತು ತಡ ಮಾಡಿದಿರ ಇವಾಗ ನುಚ್ಚಿನುಂಡೆ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಲೋಟ ಅಷ್ಟು ಕಡಲೆಬೇಳೆ, 1 ಲೋಟ ಹೆಸರುಬೇಳೆ, ಹಾಗೆ 1 ಲೋಟ ತೊಗರಿಬೇಳೆ, ಇವು 3 ತೊಗೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಬರೀ ಕಡಲೆಬೇಳೆ ಅಥವಾ ಬರೀ ತೊಗರಿಬೇಳೆ ಈ ರೀತಿ ಯಾವುದನ್ನ ಒಂದೇ ಬೇಳೆ ತೊಗೊಂಡು ಸಹ ಮಾಡ್ಬೋದು. ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ, 1 ಈರುಳ್ಳಿ, ಸೊಪ್ಪುಗಳನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಉಪ್ಪು, ಅರಿಶಿಣದ ಪುಡಿ, ಎಣ್ಣೆ, ತುಪ್ಪ, ಇದಿಷ್ಟೇ ಬೇಕಾಗುವಂಥದ್ದು. ಈಗ ಮೊದಲನೇದಾಗಿ ತಯಾರಿ ಏನೇನು ಮಾಡ್ಕೊಳ್ಬೇಕು ಅಂದರೆ ಬೇಳೆಗಳನ್ನೆಲ್ಲ 4 ಅವರ್ ನೆನೆ ಇಟ್ಕೊಳ್ಬೇಕು. ಹಾಗೆ ಸೊಪ್ಪು ಏನೇನು ತೊಗೊಂಡಿದ್ದೀನಿ ಇದನ್ನೆಲ್ಲ ಹಚ್ಚಿಟ್ಕೊಳ್ಬೇಕಾಗುತ್ತೆ, ಈರುಳ್ಳಿನೂ ಸಹ. ಈಗ ನಾನಿಲ್ಲಿ ಸೇಮ್ ಮೆಷರ್ಮೆಂಟ್, ನಾನಿಲ್ಲಿ ಏನು ಬೇಳೆಗಳ ಅಳತೆ ತೊಗೊಂಡಿದ್ನೋ ಅದೇ ಅಳತೆನೆಲ್ಲ ಇದನ್ನೆಲ್ಲ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. 4 ಅವರ್ ನೆಂದಿದೆ. ಹಾಗೆ ಇಲ್ಲಿ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಬೇಳೆನ ಏನು ನೆಂದಿದೆ ಇದು ನೀರು ಬಸಿಯೋದಕ್ಕೆ ಅಂತ ಅಂದ್ಬಿಟ್ಟು ಬಸಿಯೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನೀರೆಲ್ಲ ಸೋರ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಸೋರಿದಾದ್ಮೇಲೆ ಬೇಳೆನ ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳ್ಬೇಕಾದ್ರೆ ನೀರನ್ನು ಹಾಕ್ಕೊಳ್ಬೇಡಿ. ಇನ್ ಕೇಸ್ ಬೇಕಾಯಿತು ಅಂತಂದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ನಾನು ತೊಗೊಂಡಿರೋವಂಥ ಬೇಳೆನ ಬಂದು 2 ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿನೇ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ತೊಗೊಂಡಿದ್ವಲ್ಲ ಇದನ್ನು ಸಹ ನಾವು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಕೆಲವೊಂದು ಬೇಳೆ ಹಾಗೇ ಇರುತ್ತೆ, ಅಂದರೂ ಪರವಾಗಿಲ್ಲ, ಯಾಕಂದರೆ ನೆಂದಿದೆ. ಹಬೆನಲ್ಲಿ ಬೇಯಿಸಬೇಕಾದ್ರೆ ಪೂರ್ತಿಯಾಗಿ ಬೆಂದೋಗುತ್ತೆ. ನೀರನ್ನು ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಈಗ ನಾನು ಈ ಎಷ್ಟು ಬೇಳೆ ಮತ್ತು ಸೊಪ್ಪೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಮೆಂತ್ಯ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥದ್ದು, ಕರಿಬೇವಿನ ಸೊಪ್ಪು ಎಲ್ಲನೂ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತಾರಲ್ಲ ಅದು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಪ್ರಮಾಣ ಬೇಕಾಗಿದ್ದರೆ ನೀವು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು, ಅಥವಾ ಬರೀ ಕೊತ್ತಂಬರಿ ಸೊಪ್ಪು ಅಥವಾ ಬರೀ ಸಬ್ಬಕ್ಕಿ ಸೊಪ್ಪು ಈ ಥರ ಬೇಕಾಗಿದ್ದರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಹಾಗೆ ಇದು ನಾನೇನು ರುಬ್ಬಿಟ್ಕೊಂಡಿದ್ದೆ ಬೇಳೆನ ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನು ಬೇಳೆ ರುಬ್ಬಬೇಕಾದ್ರೆ ಒಂದು 2 ಚಮಚದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ. ಸೊ ನೀವು ಹಾಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ಇದರಲ್ಲಿ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ತುಂಬ ನೀರಾಗಿಬಿಟ್ರೆ ಉಂಡೆ ಕಟ್ಟೋದಕ್ಕಾಗಲ್ಲ. ಈಗ ಇದಕ್ಕೆ ಅರಿಶಿಣದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹೆಚ್ಚಿಸ್ಕೋಬಹುದು ಅಂತ ಹೇಳಿದ್ದೆ. ಹೌದು, ಇದು ಹಬೆನಲ್ಲಿ ಬೇಯೋದ್ರಿಂದ ಖಾರ ಮತ್ತು ಉಪ್ಪು ಎರಡೂ ಸ್ವಲ್ಪ ಕಮ್ಮಿ ಆಗುತ್ತೆ ಬೆಂದಿದ್ದಾದಮೇಲೆ. ಸೊ ಸ್ವಲ್ಪ ನೋಡಿಕೊಂಡು ಒಂಚೂರು ಮೇಲಿದ್ದರೆ ಪರವಾಗಿಲ್ಲ, ಮಿಕ್ಸ್ ಮಾಡಬೇಕಾದ್ರೇ ನೀವು ನೋಡ್ಕೋಬಹುದು. ಈಗ ಇದಕ್ಕೆ ನಾನಿನ್ನು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಉಂಡೆಗಳನ್ನ ಕಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಳ್ತೀನಿ. ಈಗ ನೋಡಿ ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು. ಸೊ ಇದು ಕರೆಕ್ಟಾಗಿ ಆಗಿದೆ. ಈ ರೀತಿ ಎಲ್ಲನೂ ಉಂಡೆನ ನಾವು ಕಟ್ಕೊಳ್ಳೋಣ. ಈಗ ನೋಡಿ ನಾನು ಇಡ್ಲಿ ಪ್ಲೇಟಲ್ಲಿ ಎಣ್ಣೆನೆಲ್ಲ ಸವರಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಹಬೆನಲ್ಲಿ ಬೆಂದಿದ್ದಾದಮೇಲೆ ಎತ್ತೋದಕ್ಕೆ ಈಸಿ ಆಗುತ್ತೆ, ಕಚ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ. ಈಗ ತೆಂಗಿನಕಾಯಿ ಇಲ್ದಿರ ಇಷ್ಟು ಉಂಡೆನ ನಾನು ಕಟ್ಟಿದ್ದಾಗಿದೆ. ಈಗ ಇನ್ನು ಬಾಕಿದ್ದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ತೀನಿ. ನುಚ್ಚಿನುಂಡೆನ ನಾನು ಆಗಲೇ ಓವಲ್ ಶೇಪಲ್ಲಿ ಉಂಡೆ ಕಟ್ಟಿ ತೋರಿಸಿದ್ನಲ್ಲ ಅದೇ ರೀತಿಯೇ ಕಟ್ಕೊಳ್ಬೇಕು ಅಂತೇನಿಲ್ಲ, ರೌಂಡಾಗೂ ಸಹ ಕಟ್ಕೋಬಹುದು. ನಾನು ಕಾಯಿ ಹಾಕಿರೋದು ಮತ್ತು ಹಾಕಿಲ್ದಿರಾಗಿರೋದು ಸಪ್ರೇಟಾಗಿ ಇರಲಿ ಅಂತ ಅನ್ನೋದಕ್ಕೋಸ್ಕರ ಇದನ್ನು ರೌಂಡಾಗಿ ಕಟ್ಕೊಳ್ತಾ ಇದ್ದೀನಿ. ಉಂಡೆ ಕಟ್ಕೊಳ್ಳೋದಕ್ಕೂ ಮುಂಚೆನೇ ನಾನು ಇಡ್ಲಿ ಪಾತ್ರೆನ ನೀರು ಹಾಕ್ಬಿಟ್ಟು ಬಿಸಿಗೆ ಇಟ್ಕೊಂಡಿದ್ದೆ. ಈಗ ಇದು ರೆಡಿ ಇದೆ ನೋಡಿ. ನೀರು ಆಗಲೇ ಇನ್ನೇನು ಕುದಿಯೋದಕ್ಕೆ ಬರ್ತಾ ಇದೆ. ಸೊ ಇದು ಬಿಸಿಯಾಗಷ್ಟರಲ್ಲೇ ಉಂಡೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಂಡೆನೂ ಸಹ ಕಟ್ಕೊಂಡಿದ್ದೆ. ಈಗ ನಾವೇನು ಪ್ಲೇಟಲ್ಲಿ ಜೋಡಿಸಿಟ್ಕೊಂಡಿದ್ವಲ್ಲ ನುಚ್ಚಿನುಂಡೆನ ಒಂದೊಂದೇ ಹೀಗೆ ಇದರಲ್ಲಿ ಜೋಡಿಸ್ಕೊಂಡು ಹೋಗೋಣ.
ಈಗ ನುಚ್ಚಿನುಂಡೆ ಎಲ್ಲ ಪ್ಲೇಟೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ಇಡ್ಲಿ ಪಾತ್ರೆನ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ ಒಂದು 15 ನಿಮಿಷ 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. 10 ನಿಮಿಷ ಆಗಿದಾದ್ಮೇಲೆ ಚೆಕ್ ಮಾಡಿ ನೋಡ್ಬೋದು ನೀವು. ಈಗ ಇಲ್ಲಿ ನುಚ್ಚಿನುಂಡೆ ಹಬೆನಲ್ಲಿ ಬೇಯ್ತಾ ಇರೋ ಸಮಯದಲ್ಲಿ ನಾವೊಂದು ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಇಂಗು ಬೇಕು ಅಂತ ಹೇಳಿದ್ದೆ, ಆದರೆ ಇಂಗನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲಲ್ಲ. ಈಗ ಎಣ್ಣೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಹದ್ಕೊಳ್ಳೋದಕ್ಕೆ, ಉಂಡೆ ತಿನ್ನೋದಕ್ಕೆ ಹದ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೋದು. ನಾನಿಲ್ಲಿ 1 ಸೌಟಷ್ಟು ಅಳತೆಗೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಏನಾದರೂ ಉಳಿದ್ರೂ ನಾವು ಮತ್ತೆ ಬೇರೆ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೋಬೋದು, ಯಾಕಂದರೆ ಇದರಲ್ಲಿ ಬರೀ ಇಂಗಷ್ಟೇ ಹಾಕಿಬಿಟ್ಟು ಬಿಸಿ ಮಾಡಿರ್ತೀವಿ. ಕೆಲವರಿಗೆ ಬೇಳೆ ಜಾಸ್ತಿ ತಿಂದರೆ ಹೊಟ್ಟೆ ಎಲ್ಲ ಬ್ಲೋಟ್ ಆಗೋದು ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಂಗನ್ನು ಎಣ್ಣೆನಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಈ ಉಂಡೆನ ಈ ಎಣ್ಣೆ ಜೊತೆ ಹದ್ಕೊಂಡು ತಿನ್ನೋದ್ರಿಂದ ಆ ಒಂದು ಪ್ರಾಬ್ಲಮ್ ಬರೋದಿಲ್ಲ. ನಾನೀಗ ಎಣ್ಣೆ ಬಿಸಿ ಹಾಕಿದ್ದಾದ್ಮೇಲೆ 1/4 ಚಮಚದಷ್ಟು ಇಂಗನ್ನ ಹಾಕಿ ಅದು ಸ್ವಲ್ಪ ನೊರೆ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತಕ್ಷಣ ಸ್ಟವ್ನ ಆಫ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲೇ ಒಂದು 2 ನಿಮಿಷ ಬಿಟ್ಟರೆ ಸಾಕು. ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ಬೇರೆ ಎಣ್ಣೆನೂ ಸಹ ಯೂಸ್ ಮಾಡ್ಬೋದು, ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ನೊರೆ ಎಲ್ಲ ಕಮ್ಮಿ ಆಗ್ತಾ ಇದೆ. ಈ ಕಮ್ಮಿ ಆಗಿದ್ದಾದಮೇಲೆ ನಾವು ಬೇರೆ ಒಂದು ಬಟ್ಲಿಗೆ ಏನಕ್ಕಾದರೂ ಶಿಫ್ಟ್ ಮಾಡ್ಕೊಳ್ಬೋದು. ಈ ಎಣ್ಣೆ ಜೊತೆ ತಿನ್ನೋದ್ರ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಘಮನೂ ಅಷ್ಟೇ, ಹಿಂಗೆ ಹಾಕಿರ್ತೀವಲ್ಲ ಅದರಲ್ಲೂ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕೋದು ಬೇರೆ ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಈಗ ಇದನ್ನು ನಾನು ಒಂದು ಚಿಕ್ಕ ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ 15 ನಿಮಿಷ ಆಗಿದ ನಂತರ ನಾನು ನುಚ್ಚಿನುಂಡೆ ಬೆಂದಿದೆಯಾ ಅಂತ ನಾನು ಚೆಕ್ ಮಾಡೋದಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮುಟ್ಟಿದ್ರೆ ನೋಡಿ ಈ ರೀತಿ ಮುಟ್ಟಿದಾಗ ಅಂಟಬಾರ್ದು. ಈಗ ಇದು ಚೆನ್ನಾಗಿ ಬೆಂದಿದೆ, ಹಾಗೆ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ಈಗ ರುಚಿಯಾದಂಥ ನುಚ್ಚಿನುಂಡೆನ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ತುಪ್ಪದ ಜೊತೆನೂ ತಿನ್ಬೋದು. ನಾನಿವಾಗ ಸರ್ವ್ ಮಾಡ್ತಾ ಇರೋದು ತುಪ್ಪನ ಕಾಯಿಸಿ ಸರ್ವ್ ಮಾಡ್ತಾಯಿದ್ದೀನಿ. ಅಥವಾ ನಾವಿವಾಗ ಏನು ಎಣ್ಣೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಜೊತೆನೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆನೂ. ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆನಲ್ಲೂ ತಿನ್ಬೋದು ನೀವು. ಅದು ಇಲ್ಲಾಂದರೆ ಬೆಸ್ಟ್ ಕಾಂಬಿನೇಷನ್ ಬಂದು ಮಜ್ಜಿಗೆ ಹುಳಿ ನುಚ್ಚಿನುಂಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ. ನಿಮ್ಮ ಅಭಿಪ್ರಾಯನ ತಿಳಿಸಿ ಕಾಮೆಂಟ್ ಸೆಕ್ಷನ್ನಲ್ಲಿ. ಇಷ್ಟ ಆಯಿತಾ? ಮತ್ತು ಯಾಕೆ ತಡ ಮಾಡ್ತೀರಾ? ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಗಂಟೆಯನ್ನು ಬಡಿಯೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.